ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ. ಪುಟಾಣಿ ವಿಡಿಗೆ ಆದರಕ್ಕೆ ಸುಸ್ವಾಗತ. ಸ್ನೇಹಿತರೆ, ಏನಮ್ಮ ಇದು ಒಂದು ಅದ್ಭುತವಾದ ದೇವರ ಫೋಟೋ ತೋರಿಸ್ತಾ ಇರ್ಬೋದು, ದೇವರ ಗುಡಿ ತೋರಿಸ್ತಾ ಇರ್ಬೋದು. ಹೌದು, ನಿಜ. ನಾವು ಹೊರಟೆವು ಅವರ ದೇವಸ್ಥಾನ ಸ್ಥಳಕ್ಕೆ. ಅದು ಸ್ಥಳ ಬಂದು ದೊಡ್ಡಬಳ್ಳಾಪುರ ತಾಲೂಕಿನಿಂದ ಹೊರಟೆವು. ದೊಡ್ಡಬಳ್ಳಾಪುರ ತಾಲೂಕಿನಿಂದ ದಾವಸ್ಪೇಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವುದು. ಅದು ಒಂದು ಚಿಕ್ಕ ಬೆಟ್ಟದ ಜಾಗದಲ್ಲಿರುವ ದೇವಸ್ಥಾನ. ನೋಡೋದಕ್ಕೆ ತುಂಬ ಸುಂದರವಾದ ಜಾಗ. ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ನೇಹಿತರೆ ಜಾಗ. ಈಗ ನಾವು ಚಳಿಗಾಲದಲ್ಲಿ ಹೋಗಿದ್ದು ದೇವಸ್ಥಾನದ ದೇವತೆಯ ಬಾಗಿಲು, ಅಂದರೆ ದ್ವಾರ ಬಾಗಿಲು ಅಂತೀವಲ್ಲ ಹಾಗೆ. ದ್ವಾರ ಬಾಗಿಲಿಂದ ಸುತ್ತಮುತ್ತಲಿರುವ ಅವೆಲ್ಲ ಒಂದು ಚಿಕ್ಕ ಮನೆಯ ರೂಪದಲ್ಲಿರುವುದು. ಅವರು ಒಂದು ಜಾತ್ರೆ ನಡೀತೈತೆ ಇಲ್ಲಿ. ಆ ಜಾತ್ರೆ ಸಮಯಕ್ಕೆ ಅಲ್ಲಿ ಅನ್ನದಾನ ಕೂಡ ಮಾಡ್ತಾರಂತೆ ಭಕ್ತಾದಿಗಳಿಗೆ. ಅದು ಒಂದು ವಾರ ಕೂಡ ಅಲ್ಲಿ ಅನ್ನದಾನ ಕೂಡ ಇರುತ್ತಂತೆ ಸ್ನೇಹಿತರೆ. ಇದು ತುಂಬ ಇತಿಹಾಸವಾದ ದೇವಸ್ಥಾನ, ತುಂಬ ಪುರಾತನವಾದ ಕಾಲದ್ದು, ಅಂದರೆ ಚೇಳರ ಕಾಲದಲ್ಲಿ ಇತಿಹಾಸದಲ್ಲಿ ಹೊಂದಿರುವ ದೇವಸ್ಥಾನ ಇದು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಲ್ಲೇ ಇದೆ. ದೊಡ್ಡಬಳ್ಳಾಪುರದಿಂದ ಒಂದು 48 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನ, ನೆಲಮಂಗಲದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನ. ನೋಡಿ, ಅದೇ ದ್ವಾರದ ಬಾಗಿಲಿನಿಂದ ಹೊರಟೆವು. ಬೆಟ್ಟದ ಮೇಲೆ ಇರುವ ದೇವಸ್ಥಾನ ಇದು. ಮೆಟ್ಲಲ್ಲೂ ನಡ್ಕೊಂಡು ಹೋಗ್ತಾರೆ ಮತ್ತು ಬೆಟ್ಟದ ಮೇಲೂ ನಡ್ಕೊಂಡು ಹೋಗ್ತಾರೆ. ಹೋಗ್ತಾ ದಾರಿಯ ಪಕ್ಕದಲ್ಲೇ ಒಂದು ಕುಂಟೆ ಅಂತೀವಲ್ಲ, ಕುಂಟೆ ಕೂಡ ಇದೆ. ಆ ಕುಂಟೆನೂ ಕೂಡ ಮಾಡಿದ್ದಾರೆ, ಅಂದರೆ ಬಂದಿರುವ ನೀರೆಲ್ಲ ಶೇಖರಣೆ ಆಗಿರೋಕ್ಕೆ, ಮಳೆಗಾಲದ ನೀರೆಲ್ಲ ಬಂದು ನಿಂತ್ಕೊಳ್ಳೋದಕ್ಕೆ. ಒಂದು ಪ್ರಕೃತಿಗೆ ಸೌಂದರ್ಯತವಾದ ಒಂದು ಸುಂದರವಾದ ತಾಣ ತೋಟ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಚೆನ್ನಾಗಿದೆ ಪ್ಲೇಸಸ್ಸು. ಒಂದಿನದ ಪ್ಲೇಸು, ಒಂದಿನಕ್ಕೆ ಹೋಗಿ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ. ಸುತ್ತಲೂ ಬೆಟ್ಟ ಗುಡ್ಡದ ಮಧ್ಯಭಾಗದಲ್ಲಿ ರೋಡು ಕೂಡ ಮಾಡಿದ್ದಾರೆ, ದಾರಿ ಕೂಡ ಮಾಡಿದ್ದಾರೆ, ಸಿಮೆಂಟ್ ದಾರಿ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬೆಟ್ಟದ ಮ್ಯಾಗೆ ಹತ್ತಾ ಇದ್ದೀವಿ, ಹೊರಟಿದ್ದೀವಿ ಬೆಟ್ಟದ ಮ್ಯಾಗ. ಸ್ನೇಹಿತರೆ, ಇದು ದೇವಸ್ಥಾನ ಒಂದು ಚೇಳರ ಕಾಲದ ದೇವಸ್ಥಾನ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಮ್ಮೆ ಭೇಟಿ ಕೊಡಿ, ಪುನಃ ಬಂದು ನೋಡ್ತಾ ಇರಿ ಸ್ನೇಹಿತರೆ. ತುಂಬ ಪ್ರಕೃತಿಗೆ ಸೌಂದರ್ಯವಾದ ಜಾಗ. ಅದು ಚೇಳರ ಕಾಲದ ದೇವಸ್ಥಾನ, ಹಳೆಯ ಕಾಲದ ದೇವಸ್ಥಾನ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಸ್ನೇಹಿತರೆ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ಗೊತ್ತಿರೋ ಜಾಗ, ಹೊಸದಾಗಿರುವ ಜಾಗ ನಾವು ನೋಡಿದ್ದು ಇದೇ ಮೊದಲ ಸಾರಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ನೀವು ಒಮ್ಮೆ ಭೇಟಿ ಕೊಡಿ, ನೀವು ನೋಡಿ ಆ ಸ್ಥಳವನ್ನು ನೋಡಿ. ಒಂದು 100 ಮೆಟ್ಟಲಿದೆ, ಅದನ್ನು ಹತ್ಕೊಂಡು ಹೋಗೋದು. ಸುತ್ತು ಬಂಡೆ ಜಾಗದಲ್ಲಿರುವ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದೇವಸ್ಥಾನ ಹೊರಭಾಗದಲ್ಲಿ ಏನೂ ಚೆನ್ನಾಗಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ, ಒಳಗಡೆ ಚೆನ್ನಾಗಿದೆ. ಅದುವೇ ನೋಡಿ, ಅದೇ ದೇವಸ್ಥಾನ. ಸುತ್ತು ಬೆಟ್ಟ ಹೊಂದಿರುವ ವಾತಾವರಣವಾದ ಜಾಗ. ಸುತ್ತು ಚೆನ್ನಾಗಿದೆ, ಒಳ್ಳೆ ಹಚ್ಚ ಹಸಿರಾಗಿ ಒಳ್ಳೆ ಗಾಳಿ ವಾತಾವರಣ ಇದೆ ಸ್ನೇಹಿತರೆ. ನೋಡಿ, ಹೊಡ್ತಾ ಇದ್ದೀವಿ. ಅದುವೇ ವೀರಭದ್ರ ಸ್ವಾಮಿ ದೇವಸ್ಥಾನ. ಚೇಳರ ಕಾಲದಲ್ಲಿ ಕಟ್ಟಿಸಿರುವ, ಆಗಿನ ಕಾಲದಲ್ಲಿ ನಿರ್ಮಿಸಿರುವ ವೀರಭದ್ರ ಸ್ವಾಮಿ ದೇವಸ್ಥಾನ.
ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳಗಡೆನು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಿನ ದೇವರ ಹೊಸಳ್ಳಿಯಲ್ಲಿರುವ ದೇವಸ್ಥಾನ. ನಾವು ಸಂಜೆ ಹೋಗಿದ್ವಿ, ಒಂದು 6 ಗಂಟೆ ಸಮಯದಲ್ಲಿ. ಕ್ಲೋಸ್ ಆಗೋ ಟೈಮು 5:45 ಗಂಟೆಗೆ. ಆ ಸಮಯದಲ್ಲಿ ನೋಡಿದ್ವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ದೇವರ ಸ್ಥಾನ. ದೇವರ ಹೊಸಳ್ಳಿಯಲ್ಲಿ ದೇವಸ್ಥಾನ. ಹೋಗ್ತಿದ್ದಂಗೆ ಎಂಟ್ರೆನ್ಸ್ಗೆ ಬಸವಣ್ಣ ದೇವರು, ಬಸವೇಶ್ವರ ಸ್ವಾಮಿ ಅಂದರೆ ಬಸವಣ್ಣ ಕೆತ್ತಿರುವ ಒಂದು ದೇವಸ್ಥಾನ ಶಿಲೆ. ಹಾಗೆ ಒಳಗಡೆ ಹೋಗ್ತಾ ತುಂಬ ಚೆನ್ನಾಗಿರುತ್ತೆ, ತುಂಬ ನಿಶಬ್ದವಾಗಿದೆ ಜಾಗ. ಪರಮೇಶ್ವರ ಅಂದರೆ ವೀರಭದ್ರ ಸ್ವಾಮಿ ಇರುವ ಜಾಗ. ನಾವು ಹೋದ್ವಿ, ಅಲ್ಲಿರುವುದೇ ಒಂದು ಸ್ವಾಮಿ, ಹೆಣ್ಣು ದೇವ ಸ್ವಾಮಿ. ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರವಾದ ಜಾಗ. ಮತ್ತು ನಿಮಗೇನಾದರೂ ಮನೆಗೆ ಒಂದು ಎಲ್ಲ ಥರದ ಹೂವನ್ನು ತಗೊಂಡು ಪೂಜೆ ಮಾಡಿಸ್ಕೊಂಡು ನೀವು ಆ ದೇವಿಯ ಪ್ರಸಾದವನ್ನು ತಗೊಂಡುಕೊಂಡು ಹೋಗೋದು. ಇವತ್ತಿರುತ್ತೆ ನಿಮ್ಮ ತಾಯಿ ದೇವಗಳೆಲ್ಲ ಕಟ್ಸ್ಕೊಳ್ಬೋದು. ಇದು ಮೆರವಣಿಗೆ ದೇವರು ನೋಡ್ತಾ ಇರ್ಬೋದು. ನವಗ್ರಹ ದೇವಸ್ಥಾನ ಸುತ್ತಮುತ್ತಲೂ ಅಷ್ಟೇ ಸ್ನೇಹಿತರೆ, ಚೆನ್ನಾಗಿದೆ ನೋಡೋದಕ್ಕೆ. ಕುಂಕುಮಾರ್ಚನೆ ಮಾಡಿರೋ ದೇವಿಗೆ ಕುಂಕುಮಾರ್ಚನೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ ದೇವಿ. ಒಮ್ಮೆ ಆದರೂ ಭೇಟಿ ಕೊಡಿ ಸ್ನೇಹಿತರೆ. ಒಮ್ಮೆ ಬಂದು ಪುನಃ ಬಂದು ಭೇಟಿ ಕೊಟ್ಟು ದೇವಿಗೆ ಪಾತ್ರರಾಗಿ. ಹಾಗೆ ನೋಡ್ಕೊಂತ ಹೊರಗಡೆ ಬಂದ್ವಿ ಸ್ನೇಹಿತರೆ. ಅದುವೇ ನೋಡಿ ಮೆಟ್ಟಲು, ಕೆಳಭಾಗದಿಂದ ಹೇಳ್ಕೊಂಡು ಮೆಟ್ಟಲು ನೋಡ್ತಾ ಇರೋದು. ಅಲ್ಲಿ ಅನ್ನದಾನ ಅಂದರೆ ದೇವರ ಹೊಸಳ್ಳಿಯಲ್ಲಿರುವ ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಆ ಬೋರ್ಡ್ ಮೇಲಿದೆ ಅಲ್ಲಿ ಅನ್ನದಾನ ಸಹ. ಅಂದರೆ ಸೋಮವಾರ, ಹುಣ್ಣಿಮೆ, ಅಮಾವಾಸ್ಯೆ ಈ ಥರ ದಿನದಲ್ಲಿ ಅಲ್ಲಿ ಊಟದ ಕೂಡ ಮಾಡಿಸ್ತಾರಂತೆ. ಅನ್ನದಾನ ಕೂಡ ಇರುತ್ತದೆ ಸ್ನೇಹಿತರೆ. ಅಂದರೆ ಭಾನುವಾರ, ಶನಿವಾರ, ಸೋಮವಾರ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ಆ ಥರ ದಿನದಲ್ಲಿ ಭಾಳ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಕೂಡ ಆಗುತ್ತದೆ. ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪವಿತ್ರವಾದ ದೇವಸ್ಥಾನ, ಒಂದು ಪವಾಡ ಇರುವ ದೇವಸ್ಥಾನ ಅಂತಲೇ ಹೇಳ್ಬೋದು. ಸುತ್ತು ಬೆಟ್ಟ ಕಾಡುಗಳಿಂದ ಮಧ್ಯಭಾಗದಲ್ಲಿರುವ ದೇವಸ್ಥಾನ. ಚೇಳರ ಕಾಲದಲ್ಲಿ ಕಟ್ಟಿ ನಿರ್ಮಿಸಿರುವ ದೇವಸ್ಥಾನ. ಒಮ್ಮೆಯಾದರೂ ಹೋಗಿ ಬನ್ನಿ, ಭೇಟಿ ಕೊಡಿ ದೇವರ ಹೊಸಳ್ಳಿಯಲ್ಲಿರುವ ದೇವಸ್ಥಾನ. ಸ್ನೇಹಿತರೆ, ಅಲ್ಲಿ ತುಂಬ ಜನ ಬರ್ತಾರಂತೆ ಸ್ನೇಹಿತರೆ ಆ ಜಾಗಕ್ಕೆ. ಆ ಜಾಗದಲ್ಲಿ ನೀವು ಹೇಳಿದಂಗೆ ಈ ಮಾರ್ಚ್ 21, 19, 21 ಕೂಡ ಅಲ್ಲಿ ಜಾತ್ರೆ ಆಗುತ್ತದೆ ಆ ಸ್ಥಳದಲ್ಲಿ. ಅಂದರೆ 21 3ನೇ ತಿಂಗಳು 2026 ನೋಡಿ ನೋಡ್ತಾ ಇರ್ಬೋದು. ಪುನಃ ಬನ್ನಿ. ವೀರಭದ್ರ ಸ್ವಾಮಿ ದೇವಾಲಯ ನೋಡಿದ್ರಲ್ಲ ಸ್ನೇಹಿತರೆ, ಸುತ್ತಲುವಾದ ಜಾಗ. ಹಳೇ ಕಾಲವಾದ ತೇರು, ಚೇಳರ ಕಾಲದ ತೇರು, ಮತ್ತು ಸುತ್ತಲುವಾದ ಸುಂದರವಾದ ತೋಟ ಮತ್ತು ಜಾಗ. ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆಯಾದರೂ ಭೇಟಿ ಕೊಡಿ ಸ್ನೇಹಿತರೆ. ನಿಮಗೆ ಈ ದೇವರ ಹೊಸಳ್ಳಿ ದೇವಸ್ಥಾನಕ್ಕೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ನೋಡೋದಕ್ಕೆ ಸ್ನೇಹಿತರೆ. ಸುಂದರವಾದ ಜಾಗ ಮತ್ತು ಮೆಟ್ಟಲು ಕೂಡ ಇದೆ. ಎಲ್ಲ ತೊಗೊಂಡೋಗ್ಬೋದು ಮತ್ತು ಇಳಿಬೋದು. ಅಂದರೆ ಅಲ್ಲಿವರೆಗೂ ದೇವಸ್ಥಾನದ ದ್ವಾರದ ಬಾಗಿಲವರೆಗೂ ಗಾಡಿಗಳು, ಕಾರುಗಳು ಎಲ್ಲ ವೆಹಿಕಲ್ಸ್ ಬರುತ್ತೆ. ಹಾಗೆ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಬರ್ಬೋದು. ತುಂಬ ಪವಾಡವಾದ ದೇವಸ್ಥಾನ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ನೋಡಿದ್ದೀರಾ ಅನಿಸುತ್ತೆ ಸ್ನೇಹಿತರೆ. ನೋಡಿದ್ರೆ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ. ಇಲ್ಲ ಮನೆ ಸ್ಕ್ರೀನ್ ಕಮೆಂಟ್ಸ್ ಹಾಕಿ. ಮತ್ತು ಇಲ್ಲಾಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ. ನೋಡಿ, ಒಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದರಲ್ಲೂ ಈ
ದೇವಸ್ಥಾನಕ್ಕೆ ನಾವು ಬೆಳಗ್ಗೆ ಮಾರ್ನಿಂಗಲ್ಲಿ ಹೋಗ್ಬೇಕಂತೆ, ಇಲ್ಲಾಂದರೆ ತುಂಬ ಜನ ಬಂದಿರ್ತಾರಂತೆ. ಬೆಳಗ್ಗೆ 9:30 ಸಂಜೆ 5:30 6 ಗಂಟೆಗೆ 6 ಗಂಟೆ ಕ್ಲೋಸ್ ಆಗೋ ಸಮಯದಲ್ಲಿ ನಾವು ಪಕ್ಕದ ದ್ವಾರದ ಬಾಗಿಲ ಎದುರಿಗೆ ಬಸವಣ್ಣ ದೇವಸ್ಥಾನ ಕೂಡ ಇದೆ, ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೋಡ್ತಾ ಇರೋದು ಇದೇ ದ್ವಾರದ ಬಾಗಿಲು. ನಾವು ಹೊರಗಡೆಯಿಂದ ಒಳಗಡೆಯಿಂದ ಬರ್ತಾ ಇರೋದು, ಹೊರಭಾಗದಿಂದ ಬಂದು ಒಳಗಡೆಯಿಂದ ಶೂಟ್ ಮಾಡಿರೋದು ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ. ಹಳೆಯ ಕಾಲದಲ್ಲಿ ಚೇಳರ ಕಾಲದಲ್ಲಿ ಕೆತ್ತಿರುವ ಬಂಡೆ ಮೇಲೆ ದೇವತೆಗಳ ಶಿಲೆಗಳ ದೇವಸ್ಥಾನ. ಜಾಗದಿಂದ ಹೊರಟೆವು ನೋಡಿ. ಆ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೊಟ್ಟಿರುವ ದಾನಿಗಳ ಹೆಸರು ಮತ್ತು ದ್ವಾರದ ಬಾಗಿಲು ಮುಖ್ಯ ಭಾಗದಿಂದ ದ್ವಾರದ ಹೆಸರುಗಳು ನೋಂದಾಯಿಸಿ ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ. ಆ ಜಾಗದಲ್ಲಿ ಯಾರ್ಯಾರು ದಾನಿಗಳು ಏನಾದರೂ ಒಂದು ದಾನ ಮಾಡಿರ್ತಾರಲ್ಲ ಆ ಜಾಗಕ್ಕೆ ತುಂಬ ಕಡೆಯಿಂದಲೂ ಬಂದು ದಾನಾದಿಗಳು ದಾನ ಮಾಡಿದ್ದಾರೆ. ಆ ಜಾಗದಲ್ಲಿ ಮುಖ್ಯ ದ್ವಾರದ ಮುಖ್ಯ ಬಾಗಿಲಲ್ಲಿ 2 ಆನೆಯ ಮುಖಗಳಿದ್ದಾವೆ. ಸಿಮೆಂಟ್ ಕತ್ತರಿಯಿಂದ ಮಾಡಿ ಕಟ್ಟಿರುವ ಹಣದ ಹೊಂಡಗಳು ಕೂಡ ಕಾಣಿಸುತ್ತೆ. ಫ್ಯಾಮಿಲಿ ಅಂತ ಕುಟುಂಬ ಸಮೇತವಾಗಿ ಹೋಗಿ ಒಂದು ಸಲ ಆದರೂ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಸೋಮವಾರ ಹೋದ್ರೆ ತುಂಬ ಒಳ್ಳೆ ಸ್ಥಳವಾದ ದೇವಸ್ಥಾನ. ಸುತ್ತಲೂ ಕಾಡು ಬೆಟ್ಟ ಗುಡ್ಡ ಹೊಂದಿರುವ ನೈಸರ್ಗಿಕವಾದ ಪ್ರದೇಶ, ಒಂದು ಪ್ಲೇಸಸ್ಸು ಚೆನ್ನಾಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ವೀರಭದ್ರಕಾಳಿ ಸಂಗೀತ. ಭದ್ರಕಾಳಿಯಮ್ಮನವರ ಶ್ರೀತಿ ವೀರಭದ್ರ ಸ್ವಾಮಿ ದೇವಸ್ಥಾನ ಜಾತ್ರೆ ಮಹೋತ್ಸವ ನೋಡ್ತಾ ಇರೋದು 24/2/26 ಈ ದಿನದಂದು ಜಾತ್ರೆ ಮಹೋತ್ಸವ ನಡೀತಿದೆ. ಅದೇ ದೇವಸ್ಥಾನ ಜಾಗದಲ್ಲಿ ಅನ್ನದಾನ ಕೂಡ ಇರುತ್ತಂತೆ. ಅನ್ನದಾನ ಸಂಪರ್ಣೆ ಕೂಡ ಮಾಡ್ತಾರಂತೆ. ಬಂದಿರುವ ಭಕ್ತಾದಿಗಳು ಕೂಡ ಇದು ದೇವಸ್ಥಾನದ ಒಳಭಾಗದಲ್ಲಿರುವ ಆವರಣ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಒಳಭಾಗ ಹೊರಭಾಗ ಇದೆ. ಚೇಳರ ಕಾಲದಲ್ಲಿ ಕಟ್ಟಿರುವ ದೇವಸ್ಥಾನ, ಹಳೆಯ ಕಾಲದ ದೇವಸ್ಥಾನ ಈಗಲೂ ಕೂಡ ಇದೆ. ಚೆನ್ನಾಗಿ ಅಲ್ಲಿರುವರು ಭಕ್ತಾದಿಗಳು ಅವರು ಊರಿನ ಸುತ್ತಮುತ್ತ ಗ್ರಾಮಸ್ಥರು ಬಂದು ಜಾಗವನ್ನು ಸ್ವಚ್ಛಗೊಳಿಸಿ ಜಾಗವನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ವಾತಾವರಣ, ಒಳ್ಳೆ ಗಾಳಿ. ಮತ್ತು ಅದು ಹೇಳೋದಲ್ವ ನಿಮಗೆ, ಪ್ರತಿ ಸೋಮವಾರದಂತ ನಡೀತದೆ. ವರ್ಷಕ್ಕೊಂದು ಸಲ ಜಾತ್ರೆ ನಡೀತದಂತೆ. ಅಲ್ಲಿರುವ ಭಕ್ತಾದಿಗಳು ಹೇಳಿರುವ ಮಾಹಿತಿ ಪ್ರಕಾರ 1 ವಾರದ ಕೂಡ ಜಾತ್ರೆ ಇರುತ್ತಂತೆ. 1 ವಾರ ಪೂರ್ತಿ ಅನ್ನದಾನ ಕೂಡ ಇರುತ್ತಂತೆ. ಭದ್ರಕಾಳಮ್ಮ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಂದರೆ ಅದು ಕೆಳಭಾಗದಲ್ಲಿ, ಇದು ಮೇಲೆ ಭಾಗದಲ್ಲಿ ದೇವಸ್ಥಾನ, ಕೆಳಭಾಗದಲ್ಲಿ ಜನರು ನಮಸ್ಕರಿಸಿ ಹೋಗುವ ಜಾಗದಲ್ಲಿ ಇರುವ ದೇವಸ್ಥಾನ ಇದು. ಸ್ನೇಹಿತರೆ, ಒಮ್ಮೆ ಆದರೂ ಭೇಟಿ ಕೊಡಿ. ನೀವೇನಾದರೂ ಆ ಸೈಡ್ ಹೋದಾಗ, ನೆಲಮಂಗಲ ದಾವಸ್ಪೇಟೆ ಸೈಡ್ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ನಿಮಗೆ ಲೊಕೇಟೆಡ್ ನೆಲಮಂಗಲ ತಾಲೂಕು ದೇವರ ಹೊಸಳ್ಳಿ ಅಂತ ಲೊಕೇಶನ್ ಮ್ಯಾಪ್ ಹಾಕಿದ್ರೆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಸ್ನೇಹಿತರೆ. ನೋಡಿ, ದೇವಸ್ಥಾನದ ಒಳಭಾಗದಲ್ಲಿ ಅಶ್ವತ್ಥಕಟ್ಟೆ ಇದೆ. ನಾಗರ ಪಂಚಮಿ, ನಾಗರದ ಕಲ್ಲುಗಳನ್ನು ಪೂಜಿಸ್ತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸುಂದರವಾದ ಪುರಾಣವಾದ ತಣ್ಣನೆತ ದೇವಸ್ಥಾನ. ಸ್ನೇಹಿತರೆ, ನಿಮ್ಗೇನಾದರೂ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮತ್ತೆ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ಸ್ ರೂಪದಲ್ಲಿ. ಇನ್ನೂ ಅನೇಕ ವಿಡಿಯೋಗಳನ್ನು ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಹೊಸ ಜಾಗಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಇದು ವಿಧವಾದದ್ದು. ಒಮ್ಮೆ ಆದರೂ ಭೇಟಿ ಕೊಡಿ. ಜಾತ್ರೆ ಮಹೋತ್ಸವ ಇದೆ ಮುಂದಿನ ತಿಂಗಳು, ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಇದೆ. 1 ವಾರ ಕೂಡ ಅನ್ನದಾನ ಕೂಡ ಸಂಪರ್ಣೆ ಕೂಡ ಮಾಡ್ತಾರಂತೆ. ಅಲ್ಲಿರುವ ಭಕ್ತಾದಿಗಳು ತುಂಬ ಕಡೆಯಿಂದ ಬರ್ತಾರಂತೆ. ತುಂಬ ಕಡೆಯಿಂದ ಬಂದು ಅವರ ಜಾಗವನ್ನು ಒಂದು ಭೂಮೂರ್ಖದಾರವಾಗಿ ಸಮುದಾಯ ಪ್ರಕಾರವಾಗಿ ಅವರ ಜಾಗದಲ್ಲಿ ಅನ್ನವನ್ನು ಮಾಡಿ ಅಲ್ಲಿರುವ ಭಕ್ತಾದಿಗಳು, ಅವ್ರ ಕಡೆ ಬಂದಿರುವ ಭಕ್ತಾದಿಗಳು ಮುದ್ದೆ, ಊಟ, ಕಾಳೆಸರು, ಹೀಗೆ ಅನೇಕ ವಿಧ ಊಟ ಅಡುಗೆಗಳನ್ನು ಮಾಡಿ ಅಲ್ಲಿರುವ ಭಕ್ತಾದಿಗಳು ಬಂದು ಪ್ರಸಾದವನ್ನು ಕೊಡ್ತಾರಂತೆ ಸ್ನೇಹಿತರೆ. ಇದೇ ಮುಪ್ಪಿನೇಶ್ವರ ಸ್ವಾಮಿ ಸನ್ನಿಧಿ ನೋಡ್ತಾ ಇರೋದು.
ದೇವರು ಈ ವಿಡಿಯೋ ನೋಡಿ ಆಯುಸ್ಸು ಆರೋಗ್ಯ ಕೊಡಲಿ. ಮತ್ತೊಂದು ವಿಡಿಯೋ ಮಾಡಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.